me forever on fire. ಜೈಲಿನಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಕೊಲೆ ಆರೋಪಿ ದರ್ಶನ್. ನಟ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 100 ದಿನ ಕಂಪ್ಲೀಟ್ ಆಗಿದೆ. 100 ದಿನಗಳ ಬಳಿಕವಾದರೂ ದರ್ಶನ್ಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಕಾಟೇರ 68 ದಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಿದ್ರು. ಅದಾದ ಬಳಿಕ ಒಂದಷ್ಟು ರಾಜಾತಿಥ್ಯ ಸಿಕ್ತು, ಹಾಗೆ ಹೀಗೆ ಅಂತ ಒಂದಷ್ಟು ಫೋಟೋಗಳು ರಿಲೀಸ್ ಆದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿ ಜೈಲಿನಲ್ಲಿ ಕಳೆದಂತಹ ದಿನಗಳು ಇವತ್ತಿಗೆ ಒಟ್ಟು 32 ದಿನಗಳು. ಅಲ್ಲಿಗೆ 100 ದಿನಗಳ ಕಾಲ ಈಗ ಸೆರೆವಾಸವನ್ನ ದರ್ಶನ್ ಅನುಭವಿಸಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂತಹ ದರ್ಶನ್ ಒಟ್ಟು 100 ದಿನಗಳನ್ನ ಈಗ ಜೈಲಿನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅವರು ಅರೆಸ್ಟ್ ಮಾಡಿರುವಂಥದ್ದು, ಕಸ್ಟಡಿಗೆ ತೆಗೆದುಕೊಂಡಿದ್ದು, ವಿಚಾರಣೆ ಅದನ್ನೆಲ್ಲ ಬಿಟ್ಟೆ ಈಗ ಅವರು ಅರೆಸ್ಟ್ ಆದ ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೊತೆಗೆ ಬಳ್ಳಾರಿಯ ಜೈಲು ಇದೆರಡನ್ನು ಸೇರಿ ಒಟ್ಟು 100 ದಿನ ಕಳೆದಿದೆ. ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಇವರ ಪರವಾಗಿ ವಕೀಲರು ಜಾಮೀನು ಅರ್ಜಿಯನ್ನ ಹಾಕಬೇಕಾಗಿದೆ. ಇವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಇರುವಂಥದ್ದು 17 ಆರೋಪಿಗಳ ವಿರುದ್ಧ. ಈಗಾಗಲೇ ಈ ಕೇಸ್ನಲ್ಲಿ 3 ಜನರಿಗೆ ಜಾಮೀನು ಕೂಡ ಸಿಕ್ಕಿದೆ. ಇನ್ನು ಇವರ ಪರವಾಗಿ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕಿಂತ ಇವರ ಪರ ವಕೀಲರು ಕೂಡ ಸಿದ್ಧರಾಗಿದ್ದಾರೆ. ದರ್ಶನ್ ನಾಳೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಎದುರಿಸ್ತಾರೆ. ಅವರ ಜಾಮೀನಿಗೆ ಅಂತ ಈಗಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನಾದರೂ ಜಾಮೀನಿನ ಅಥವಾ ಬಿಡುಗಡೆಯ ಭಾಗ್ಯ ಸಿಗುತ್ತಾ ದರ್ಶನ್ಗೆ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹಾಗಾದರೆ ಜಗ್ಗುದಾದನ ಜೈಲ್ ಕಹಾನಿ ಹೇಗೆ ಅಂದರೆ, ಯಾವತ್ತು ಅರೆಸ್ಟ್ ಆಗಿದ್ದು, ಈಗ ಎಷ್ಟು ದಿನ ಎಲ್ಲಿ ಕಳೆದ್ರು, ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋದಾದರೆ, ಜೂನ್ 11ನೇ ತಾರೀಕು ಅವರನ್ನು ಅರೆಸ್ಟ್ ಮಾಡಿದ್ದು. ಮೈಸೂರಿನ ಜಿಮ್ನಲ್ಲಿ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಬಂದರು. ಜೂನ್ 22ನೇ ತಾರೀಕು ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಯಿತು. ಜೂನ್ 22ನೇ ತಾರೀಕು ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ರು ದರ್ಶನ್. ಅದಾದ ಬಳಿಕ ಒಂದಷ್ಟು ರಾಜಾತಿಥ್ಯ ಹಾಗೆ ಹೀಗೆ ಅನ್ನುವಂಥ ಕಾರಣಕ್ಕೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದು. ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಒಟ್ಟು 68 ದಿನಗಳನ್ನು ದಾಸ ಕಳೆದಿದ್ರು. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ತು ಅನ್ನುವಂಥ ಕೇಸ್ ದಾಖಲಾಯಿತು. ಅಲ್ಲೂ ಕೂಡ ವಿಚಾರಣೆ ಆಯಿತು. ಇಲ್ಲ ಇದ್ರೆ ಸರಿ ಹೋಗಲ್ಲ ಅನ್ನುವಂಥ ಕಾರಣಕ್ಕೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರು. ನಟ ದರ್ಶನ್ ಸೇರಿದಂತೆ ಹಲವರ ವಿರುದ್ಧ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಯಿತು. ಈ ಕೇಸ್ನಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿರುವಂಥ ಎಲ್ಲ ಆರೋಪಿಗಳನ್ನು ಸ್ಪ್ಲಿಟ್ ಮಾಡಿದರು, ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿದರು. 2 ಕೇಸ್ ದಾಖಲಾಗಿರುವಂಥ ಪರಿಣಾಮ ಬೇರೆ ಬೇರೆ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಿರುವಂಥದ್ದು. ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಕೋರ್ಟ್ನಲ್ಲಿ ಕೂಡ ಮನವಿ ಸಲ್ಲಿಕೆ ಆಗಿತ್ತು. ಅದಾದ ಬಳಿಕ ಆಗಸ್ಟ್ 27ನೇ ತಾರೀಕು ದರ್ಶನ್ ಮತ್ತು ಗ್ಯಾಂಗನ್ನು ಧಾರವಾಡ, ಶಿವಮೊಗ್ಗ ಸೇರಿದಂತೆ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಸ್ಥಳಾಂತರ ಮಾಡಿದರು. ಕೋರ್ಟ್ ಆದೇಶದಂತೆ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿರುವಂಥದ್ದು. ಒಟ್ಟು 100 ದಿನಗಳ ಕಾಲ ಈಗ ಸೆರೆವಾಸವನ್ನು ಅನುಭವಿಸಿದ್ದಾರೆ. ಆಗಸ್ಟ್ 29ನೇ ತಾರೀಕು ಬೆಳಗಿನ ಜಾವ ಜೈಲಿಗೆ ಶಿಫ್ಟ್ ಮಾಡಿದರು ಬಳ್ಳಾರಿಗೆ. ಆಗಸ್ಟ್ 29ರಿಂದ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇದ್ದಾರೆ. ಈಗಾಗಲೇ ಕೆಲವೊಂದು ಸನ್ನಡತೆ ಕಂಡು ಬರ್ತಾ ಇದೆ, ಒಳ್ಳೆಯ ವರ್ತನೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ಅಂದರೆ ಒಂದಷ್ಟು ಮುಗುಳ್ನಗು ಇದೆ. ಅವರ ತಾಯಿ, ಅಕ್ಕ ಎಲ್ಲ ಕೂಡ ಭೇಟಿ ಮಾಡ್ಕೊಂಡು ಹೋದ್ಮೇಲೆ ಲವಲವಿಕೆಯಿಂದ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರೀಗ 100 ದಿನಗಳನ್ನು ಕಳೆದಿರುವಂಥದ್ದು ಜೈಲಿನಲ್ಲಿ. ಬಳ್ಳಾರಿ ಜೈಲು, ಬೆಂಗಳೂರಿನ ಪರಪ್ಪನ ಅಗ್ರಹಾರ 2 ಸೇರಿ ಒಟ್ಟು 100 ದಿನಗಳು ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಈಗಾಗಲೇ ಜಾಮೀನು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ. ನಾಳೆ ಇದರ ಅರ್ಜಿಯ ವಿಚಾರಣೆ ಕೂಡ ಇದೆ. ನಾಳೆ ದಿನ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಯಾವ ಪಾಯಿಂಟ್ಸ್ ಇಟ್ಕೊಂಡು ವಾದ ಮಂಡನೆ ಮಾಡ್ತಾರೆ, ಇವ್ರಿಗೆ ಜಾಮೀನು ಏನಾದರೂ ಸಿಗುತ್ತಾ ನೋಡಬೇಕಿದೆ. ಯಾಕೆಂದರೆ ಈಗಾಗಲೇ ಈ ಕೇಸ್ನಲ್ಲಿ 3 ಜನರಿಗೆ ಜಾಮೀನು ಸಿಕ್ಕಿದೆ. ಕಾರ್ತಿಕ್ ಇರ್ಬೋದು, ನಿಖಿಲ್ ಕುಮಾರ್ ಇರ್ಬೋದು, ಕೇಶವಮೂರ್ತಿ, ಇವ್ರು 3 ಜನರಿಗೂ ಕೂಡ ಅಂದರೆ ಅವ್ರ ವಿರುದ್ಧ ಕೊಲೆ ಆರೋಪ ಇರಲಿಲ್ಲ. ಜಸ್ಟ್ ಅವರು ದುಡ್ಡಿಗೋಸ್ಕರ, ಹಣದ ಆಸೆಗೋಸ್ಕರ ಈ ಕೇಸ್ನಲ್ಲಿ ತಗಲಾಕೊಂಡ್ರು ಅನ್ನುವಂಥ ಕಾರಣಕ್ಕೆ ಅವ್ರಿಗೆ ಜಾಮೀನು ಸಿಕ್ಕಿರೋದು.